ಹಾಯ್ ಆಲ್. ಇವತ್ತೊಂದು ಕ್ವಿಕ್ಕಾಗಿ ಸ್ವೀಟ್ ಕಾರ್ನ್ ಮತ್ತು ಸೌತೆಕಾಯಿ ಹಾಕಿ ಅಕ್ಕಿ ರೊಟ್ಟಿ ಮಾಡೋದು ಹೇಗೆ ಅಂತ ನೋಡೋಣ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಗೊತ್ತಾ. ತುಂಬ ಚೆನ್ನಾಗಿರುತ್ತೆ, ಮಕ್ಕಳಿಗೆ ಇಷ್ಟ ಆಗುತ್ತೆ. ಈಗ ಏನೇನು ಪದಾರ್ಥಗಳು ಬೇಕು ನೋಡೋಣ. ವಿಜಯ್ ಗೋಲ್ಡ್ ಅವರ ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ ನಾನು 1/4 kg. ಇಲ್ಲಿ ಸ್ವೀಟ್ ಕಾರ್ನು, ಈರುಳ್ಳಿ, ಕ್ಯಾರೆಟು, ಸೌತೆಕಾಯಿ, ಕಾಯಿ ತುರಿ, ಕೊತ್ತಂಬರಿ, ಕರಿಬೇವು, ಶುಂಠಿ, ಬಿಳಿ ಎಳ್ಳು ಮತ್ತು ಜೀರಿಗೆ ಬೇಕಾಗುತ್ತೆ. ಇವಾಗ ಒಂದು ಪಾತ್ರೆಯಲ್ಲಿ ಮೊದಲು ಸ್ವೀಟ್ ಕಾರ್ನ್ನ ಬಿಡಿಸ್ಕೊಳ್ಳೋಣ. ನಾವು ಒಂದು ಸ್ವೀಟ್ ಕಾರ್ನ್ ತೊಗೊಂಡ್ರೆ ಸಾಕು. ನಾನಿಲ್ಲಿ ಒಂದು 200 ಗ್ರಾಮ್ಸ್ ಅಷ್ಟು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ. 12 ರೊಟ್ಟಿ ಆಗಿದೆ ನನಗೆ. ಒಂದು ಮೀಡಿಯಮ್ ಸೈಜ್ದು ಸ್ವೀಟ್ ಕಾರ್ನ್ನ ಬಿಡಿಸಿ ಬೇಯಿಸಿಲ್ಲ, ಹಸಿದೆ ಹಾಕ್ತಾಯಿದ್ದೀನಿ ನಾನು. ಅದು ಬೇಗ ಬೆಂದ್ಬಿಡುತ್ತೆ, ಬೇಯಿಸೋದೇನು ಬೇಡ ಸ್ವೀಟ್ ಕಾರ್ನ್ನ. ಈಗ ಕ್ಯಾರೆಟ್ ತುರಿತಾ ಇದ್ದೀನಿ. ಸೌತೆಕಾಯಿ, ಕ್ಯಾರೆಟು, ಒಂದು ನವಿಲುಕೋಸು ತಗೊಂಡಿದ್ದೀನಿ ಮತ್ತು ಶುಂಠಿನ ತುರಿದು ಹಾಕಿದ್ದೀನಿ. ಜೀರಿಗೆ, ಎಳ್ಳು, ಬಿಳಿ ಎಳ್ಳು ಮತ್ತು ಈರುಳ್ಳಿನ ಸಣ್ಣದಾಗಿ ಹೆಚ್ಚಿ, ಈರುಳ್ಳಿಗೆ ತುಂಬ ರುಚಿ ಕೊಡುತ್ತೆ ರೊಟ್ಟಿಗೆ. ಈರುಳ್ಳಿ ಹಾಕ್ತಾಯಿದ್ದೀನಿ. ನಾನಿಲ್ಲಿ 3 ಮಧ್ಯಮ ಗಾತ್ರದ ಈರುಳ್ಳಿ ತೊಗೊಂಡಿದ್ದೀನಿ. ಸಣ್ಣದಾಗಿ ಹೆಚ್ಚಿ ಈರುಳ್ಳಿನೂ ಹಾಕ್ತಾಯಿದ್ದೀನಿ ನೋಡಿ. ಜೀರಿಗೆ, ಬಿಳಿ ಎಳ್ಳು, ಕಾಯಿ ತುರಿ, ಕೊತ್ತಂಬರಿ, ಕರಿಬೇವು ಸಣ್ಣದಾಗಿ ಹೆಚ್ಚಿ ಹಾಕ್ಕೊಂಡಿದ್ದೀನಿ. ಒಂದು ದೊಡ್ಡ ಪಾತ್ರೆಯಲ್ಲಿ ಎಲ್ಲ ಮಿಶ್ರಣಗಳನ್ನು, ತುರಿದ ತರಕಾರಿಗಳನ್ನೆಲ್ಲ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಫಸ್ಟು ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಅದು ಉಪ್ಪೆಲ್ಲ ಹಿಡಿಬೇಕು ತರಕಾರಿಗೆ. ಈಗ ವಿಜಯ್ ಗೋಲ್ಡ್ ಅವರ ಅಕ್ಕಿ ಹಿಟ್ಟು 200 ಗ್ರಾಮ್ ಅಥವಾ 250 ಗ್ರಾಮ್ ತೊಗೊಂಡಿದ್ದೀನಿ. 200 ಗ್ರಾಮೇ 2 ಬೌಲ್, ದೊಡ್ಡ ಬೌಲಲ್ಲಿ 2 ಬೌಲ್ ಹಾಕಿದ್ದೀನಿ. 200 ಗ್ರಾಮ್ಸು ನಿಮಗೆ 12 ರೊಟ್ಟಿ ಆಗುತ್ತೆ ಇದು. ಒಂದು ಸೌತೆಕಾಯಿ, ಮೀಡಿಯಮ್ ಸೈಜ್ದು ಸೌತೆಕಾಯಿ ತುರಿದು ಹಾಕಿದ್ದೀನಿ. ಒಂದು ಚಿಕ್ಕ ನವಿಲುಕೋಸು ತುರಿದು ಹಾಕಿದ್ದೀನಿ. ಎಲ್ಲ ಮಿಶ್ರಣವನ್ನು ಚೆನ್ನಾಗಿ ಉಪ್ಪೆಲ್ಲ ಹಿಡಿಬೇಕು, ಮಿಕ್ಸ್ ಆಗಿ 1.5 ಚಮಚ ನಾನು ಉಪ್ಪು ಹಾಕಿದ್ದೀನಿ. ಟೇಬಲ್ ಚಮಚದಲ್ಲಿ 1.5 ಉಪ್ಪು ಹಾಕಿದ್ದೀನಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡಿ ನೀರು ಹಾಕಿ ಮಿಶ್ರಣವನ್ನು ಮೆತ್ತಗೆ ಹಿಟ್ಟನ್ನು ಕಲಿಸ್ಕೊಂಡಿದ್ದೀನಿ. ಇದು ಸಿಲಿಕಾನ್ ಶೀಟ್. ಇದು ರೊಟ್ಟಿ ಮಾಡ್ಬೋದು, ಒಬ್ಬಟ್ಟು ಮಾಡ್ಬೋದು, 1000 ಒಂದು ಶೀಟಿನಲ್ಲಿ ಮಾಡ್ಬೋದು ಅಂತಾರವರು. ಸೊ ನಾನು ಇನ್ನೂ ಯೂಸ್ ಮಾಡ್ತಿದ್ದೀನಿ. ಉಪಯೋಗಿಸಿದ ನಂತರ ಮಾಮೂಲಿ ಪಾತ್ರೆ ತೊಳೆಯೋ ಡಿಶ್ ವಾಷರ್ ಏನಿರುತ್ತೆ, ನೀವು ಅದನ್ನು ಹಾಕಿ ತೊಳೆದು ಎತ್ತಿಟ್ಕೋಬೋದು. ನೋಡಿ, ಫಸ್ಟಿಗೆ ಇಲ್ಲಿ 1 ಟೇಬಲ್ ಚಮಚ ಎಣ್ಣೆ ಹಾಕಿ ಶೀಟಿಗೆ ಸವರ್ಕೊಂಡು ನಾನು ರೊಟ್ಟಿಯನ್ನು ತಟ್ತಾಯಿದ್ದೀನಿ. ಆವಾಗ ನಿಮಗೆ ಅಂಟ್ಕೊಳ್ಳಲ್ಲ. ಇದ್ರ ಮೇಲೆ ತಟ್ಟಿ ರೊಟ್ಟಿನ ನಾನು ಹಂಚ ಮೇಲೆ ಆಮೇಲೆ ಬೇಯಿಸ್ಕೊಳ್ಳೋದು. ನನ್ನ ಕಡೆಯಲ್ಲಿ ಹಿಟ್ಟು ಯಾವ ಹದ ಇರಬೇಕು ಕಲಸಿದ್ದು ಅಂತ ತೋರಿಸ್ತೀನಿ. ಇವಾಗ ರೊಟ್ಟಿನ ಒಂದು ಮುದ್ದೆ ಗಾತ್ರದಷ್ಟು ತಗೊಂಡು ತಟ್ಟೋಣ ಬೆರಳಿಂದ. ಈ ರೀತಿ ತಟ್ತಾ ಇದ್ದೀನಿ. ಅಗಲವಾಗಿ ತಟ್ಟಬೇಕು. ಸ್ವಲ್ಪ ಅಂಟಿತು ಅಂದರೆ ನಿಮಗೆ ಗಟ್ಟಿ ಇದ್ದರೆ ಕೈಗೆ ಅಂಟ್ಕೊಳ್ಳುತ್ತೆ. ಹಿಟ್ಟಿನ ಹದ ಸರಿಗಿತ್ತು ಅಂದರೆ ಒಂದು ಚೂರು ಅಂಟಲ್ಲ ನಿಮಗೆ. ಹಾಗೆ ತಟ್ಬೋದು. ನಿಮ್ಗೇನಾದ್ರು ಒಂಥರ ಅಂಟು ಬಂತು, ಇಲ್ಲ ಕೈಗೆ ಮೆತ್ಕೊತಿದೆ ಅನ್ನೋದಾದರೆ ಒಂದು ಸ್ವಲ್ಪ ನೀರನ್ನ ಅದ್ಕೊಂಡು ನೀವು ರೊಟ್ಟಿ ತಟ್ಬೋದು. ಒಂಚೂರು ಅಂಟಲ್ಲ. ನನ್ನ ಹದ ಕರೆಕ್ಟಾಗಿದೆ. ಅದು ಮುಂದೆ ಮೂವ್ ಆಗಲಿ, ರೊಟ್ಟಿ ಅಗಲ ಬರಲಿ ಅನ್ನೋ ಕಾರಣಕ್ಕೆ ನಾನು ಅದ್ಕೊಳ್ತಾ ಇದ್ದೀನಿ. ನೀವು ಇದೇ ರೀತಿ ಮಾಡಬಹುದು ನೋಡಿ. ತೆಳ್ಳಗೆ ತಟ್ಟಬೇಕು. ಆವಾಗ ನಿಮಗೆ ರೊಟ್ಟಿ ಗೋಲ್ಡನ್ ಬ್ರೌನ್ ಆಗಿ ಬೇಯಿಸಿದ್ರೆ ತುಂಬ ರುಚಿಯಾಗಿ ಚೆನ್ನಾಗಿರುತ್ತೆ. ನೀವು ಅದನ್ನು ದಪ್ಪ ತಟ್ಬಿಟ್ರೆ ಬೇಯೋಲ್ಲ ಮತ್ತು ಸೀದೋಗ್ಬಿಡುತ್ತೆ. ಬೇಯಲಿ ಅಂತ ಸ್ವಲ್ಪ ಜಾಸ್ತಿ ಹೊತ್ತು ಬಿಟ್ಟರೆ ರೋಸ್ಟ್ ಆಗೋಗ್ಬಿಡುತ್ತೆ. ಗೋಲ್ಡನ್ ಬ್ರೌನ್ ಬರಬೇಕು. ನಾನು ಯಾವ ರೀತಿ ಅಂತ ತೋರಿಸ್ತೀನಿ ನಿಮಗೆ ಬೇಯಿಸೋದು ಸಹ. ಇವಾಗ ತೆಳ್ಳಗೆ ತಟ್ಕೊಂಡಿದ್ದೀವಿ ರೊಟ್ಟಿನ. ಮಧ್ಯದಲ್ಲಿ 3-4 ಹೋಲ್ಗಳನ್ನು ಮಾಡಬೇಕು. ತಟ್ಟಿದ ನಂತರ ಸಣ್ಣ ಸಣ್ಣ ರಂಧ್ರಗಳನ್ನ ಮಾಡಿದ್ರೆ ನಿಮಗೆ ಎಣ್ಣೆ ಹಾಕಿದಾಗ 2 ಸೈಡು ನೀಟಾಗಿ ಬೇಯುತ್ತೆ. ಅದಕ್ಕೋಸ್ಕರ ಒಂದು 3-4 ರಂಧ್ರಗಳನ್ನ ರೊಟ್ಟಿ ಮೇಲೆ ಮಾಡಬೇಕು. ನೋಡಿ, ತಟ್ಟಿದ್ದಾಗಿದೆ. ಇಷ್ಟು ಅಗಲ ತಟ್ಟಿದ್ದೀನಿ. ಒಂದು ಕಾವಲಿ ಅಗಲಕ್ಕೂ ಬಂದಿದೆ ನೋಡಿ. ಇದಾದಮೇಲೆ ಇದ್ರ ಮೇಲೆ 1 ಟೇಬಲ್ ಸ್ಪೂನ್ ನೀವು ಅಡುಗೆ ಎಣ್ಣೆನ ಹಾಕ್ಕೋಬೇಕಾಗತ್ತೆ. ಇದು ಕಾವಲಿ ಮೇಲೆ ಒಬ್ಬಟ್ಟು ಯಾವ ರೀತಿ ಮಾಡ್ತೀರಾ ಅದೇ ಥರ
ಅದೇ ಶೀಟಲ್ಲಿ ತಟ್ಟಿ ಕಾವಲಿ ಮೇಲೆ ಹಾಕಿ ಬೇಯಿಸೋದಷ್ಟೇ. ಸೇಮ್ ಒಬ್ಬಟ್ಟಿನ ಮೆಥಡೇ. ಮೇಲ್ಗಡೆ ಶೀಟ್ ಹಾಕೋಲ್ಲ ಅಷ್ಟೇ, ಕೈಯಿಂದ ತಟ್ತಾ ಇದ್ದೀನಿ ನೋಡಿ. ತಟ್ಟಿರೋ ರೊಟ್ಟಿ ಈ ರೀತಿ ಬಂದಿದೆ. ಇವಾಗ ಇದನ್ನು ಕಾವಲಿ ಮೇಲೆ ಹಾಕಿ ಒಂದು ಸಲ ಟ್ಯಾಪ್ ಮಾಡಿ 1 ಸೆಕೆಂಡ್ ಬಿಟ್ಟರೆ ಸಾಕು, ಆ ಶೀಟ್ ಒಂಚೂರು ಅಂಟಲ್ಲ, ನೀಟಾಗಿ ಬಂದ್ಬಿಡುತ್ತೆ ನೋಡಿ. ಈ 1 ಸೆಕೆಂಡ್ ಆಗಿದೆ. ನಾನು ಶೀಟ್ ತೆಗಿತಾ ಇದ್ದೇನೆ ನಿಧಾನಕ್ಕೆ ನೋಡಿ. ಒಂದು ಚೂರು ಶೀಟಿಗೆ ಅಂಟ್ಕೊಂಡಿಲ್ಲ, ರೊಟ್ಟಿ ನೀಟಾಗಿ ಬಂದಿದೆ. ಈಗ ಮಧ್ಯಮ ಗಾತ್ರದ ಉರಿ ಇಟ್ಕೊಂಡು ರೊಟ್ಟಿನ 1 ಸ್ಪೂನ್ ಎಣ್ಣೆ ಹಾಕಿ ಬೇಯಿಸ್ಕೋಬೇಕು. ಈ ರೊಟ್ಟಿಗೆ ಸ್ವಲ್ಪ ಎಣ್ಣೆ ಬೇಕಾಗುತ್ತೆ, ಒಂದು 3ರಿಂದ 4 ಚಮಚ ಅದರೊಳಗಡೆ ಎಣ್ಣೆ ಅಷ್ಟು ಬೇಕಾಗುತ್ತೆ. ಚೀಟಿಗೆ 1 ಸ್ಪೂನ್ ಹಾಕಿದ್ವಿ, ತಟ್ಟಿದ ಮೇಲೆ ಮೇಲ್ಗಡೆ ಹಾಕಿದ್ವಿ, ಮತ್ತೀಗ ಉಲ್ಟಾ ಹಾಕಿರೋದ್ರಿಂದ ಇವಾಗ ಮತ್ತೆ ಉಲ್ಟಾ ಮಾಡಿ ಒಂದು ಸೈಡ್ ಬೇಯಿಸಿದ ಮೇಲೆ ನಾವು ಟರ್ನ್ ಮಾಡ್ತೀವಲ್ಲ, ಆವಾಗ 1 ಸ್ಪೂನ್ ಹಾಕಿದ್ದೀನಿ ನೋಡಿ. ಗೋಲ್ಡನ್ ಬ್ರೌನ್ ಬಂದಿದೆ. ಇಷ್ಟಾದರೆ ರೊಟ್ಟಿ ಸಾಕು ನೋಡಿ, ಸೀದೋಗಿಲ್ಲ ಎಲ್ಲೂ. ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಬೇಯಿಸಿರೋದ್ರಿಂದ ಗೋಲ್ಡನ್ ಬ್ರೌನ್ ಬಂದಿದೆ. ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ, ತುಂಬ ಚೆನ್ನಾಗಾಗುತ್ತೆ. ನೀವು ಒಂದ್ಸಲಿ ಮಾಡಿ ನೋಡಿ. 2 ಸೈಡು ಬೇಯಿಸ್ಕೋಬೇಕು. 2 ಸೈಡು ಗೋಲ್ಡನ್ ಬ್ರೌನ್ ಬಂದರೆ ನಿಮಗೆ ಬಿಸ್ಕೆಟ್, ಈ ಕ್ರ್ಯಾಕ್ ಚೆಕ್ ಬಿಸ್ಕೆಟ್ ಎಲ್ಲ ಬರ್ತಿತ್ತಲ್ಲ ಮಸ್ಕ ಚಸ್ಕ, ಆ ರೀತಿ ಟೇಸ್ಟ್ ಇರುತ್ತೆ ಅಕ್ಕಿ ರೊಟ್ಟಿ. ಇದು ನೋಡಿ ಹಿಟ್ಟಿನ ಅದ ನೋಡಿ, ಹಿಂಗಂದರೆ ಮುದ್ದೆ ರೀತಿ ಆಗಿದೆ. ತುಂಬ ಮೆತ್ತಗೂ ಇಲ್ಲ, ತುಂಬ ಗಟ್ಟಿನೂ ಇಲ್ಲ, ಮೀಡಿಯಮ್ ಗಾತ್ರ ಇದೆ ನೋಡಿ. ತಟ್ಟಿರೋ ರೊಟ್ಟಿ ಹಿಂಗಿದೆ, ಬೇಯಿಸಾದ್ಮೇಲೆ ಈ ರೀತಿ ಇದೆ. ನೀವು ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸ್ತಿರಲ್ಲ.